की जय, बोलो भारत माता की जय, बोलो वीर जवान की जय, बोलो वीर जवान की जय, बोलो वीर जवान की जय। वंदे मातरम, वंदे मातरम, वंदे मातरम। जय जवान जय किसान, जय जवान जय किसान, जय जवान जय किसान। ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಿದ್ವಿ. ಅದೇ ರೀತಿ ಅವರು ಕುಟುಂಬದ ಎಲ್ಲರಿಗೂ ಒಳ್ಳೆಯ ರೀತಿಯಲ್ಲಿ ನಮ್ಮನ್ನು ಅವರಿಗೆ ಆಶೀರ್ವಾದ ಮಾಡಲಿ ಅಂತ ಎರಡು ಮಾತುಗಳನ್ನು ಹೇಳಲಿಕ್ಕೆ ನಮ್ಮ ಜಿಲ್ಲಾ ವೀರ ಯೋಧರ ವತಿಯಿಂದ ಸುಮಾರು 7 ವರ್ಷಗಳ ಆಗಿದೆ. ನೋವಿಂದ ನಮ್ಮ ದೇಶದಲ್ಲಿ ಎಲ್ಲರೂ ಕೂಡ ನೆನಪಲ್ಲೇ ಉಳಿದಿದೆ. ಇವತ್ತು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹಾಗೂ ಈ ಕಳೆದ ಬುಧವಾರದಿಂದ 2 ಯೋಧರು ಹುತಾತ್ಮರಾಗಿದ್ದಾರೆ. ಅವರ ಆತ್ಮಕ್ಕೂ ಶಾಂತಿ ಸಿಗಲಿ ಮತ್ತು ಅವ್ರ ಕುಟುಂಬಕ್ಕೆ ಆ ನೋವನ್ನು ಬರ್ತುವಂಥ ಶಕ್ತಿಯ ದೇವರನ್ನು ಕೊಡಲಿ ಅಂತೇಳಿ ಇವತ್ತು ನಾವು ದೀಪ ಬೆಳಗುವ ಮುಖಾಂತರ ಇವತ್ತು ಯೋಧರ ಸ್ಮಾರಕದ ಬಳಿ ಎಲ್ಲ ನಮ್ಮ ಹಿರಿಯರು, ನಮ್ಮ ಮಾಜಿ ಯೋಧರು ಹಾಗೂ ಎಲ್ಲ ನಮ್ಮ ಯುವಕ ಮಿತ್ರರು ಎಲ್ಲ ಸೇರಿ ಇವತ್ತು ನಾವು ದೀಪ ಬೆಳಗಿಸಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀರಿ. ಈ ಒಂದು ಏನು ನಮ್ಮ ದೇಶದ ಮೇಲೆ ದಾಳಿಗಳು ನಡೀತಾ ಇದೆಯೋ ಅಂತೆ ಆಗಲಿ, ಆ ದ್ವೇಷಗಳೆಲ್ಲ ದೇವರು ದ್ವೇಷಗಳನ್ನೆಲ್ಲ ಏನು ನಾಶ ಮಾಡೋಂಥ ಒಂದು ಮನಸ್ಸು ಎಲ್ಲ ಬುದ್ಧಿ ಎಲ್ಲ ಕೊಡಬೇಕು. ಯಾಕಂದರೆ ಈ ಉಗ್ರಗಾಮಿಗಳು ಇದನ್ನು ಮುಂದುವರಿಸ್ಕೊಂಡೇ ಬರ್ತಾ ಇದ್ದಾರೆ. ಈ ಥರ ಮುಂದುವರಿತಾನೆ ಇದ್ದರೆ ನಮ್ಮ ಯಾರು ಅವರು ಶಾಂತಿಯಿಂದ ಇರೋದಕ್ಕಾಗಲ್ಲ, ನಾವು ಶಾಂತಿಯಿಂದ ಇರೋದಕ್ಕಾಗಲ್ಲ. ಎಲ್ಲ ಒಂದು ಅಂತ್ಯ ಕಾಣಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿ ಎಲ್ಲರೂ ಮಾತಾಡಲು ಅವಕಾಶ ಮಾಡಿಕೊಂಡು ಎಲ್ಲರೂ ನಿಂತು ಒಳ್ಳೆಯ ಒಂದು ನಮ್ಮ ದೇಶಭಕ್ತಿಯ ಒಳ್ಳೆಯ ಅಂತ ಅವ್ರನ್ನ ಮಾತೇಳೋ ಬನ್ನಿ ಸರ್, ಬನ್ನಿ ಸರ್ ಮಾಡದಂತ ನಮ್ಮ ಮುಖ್ಯಮಂತ್ರಿಗೆ ಧನ್ಯವಾದಗಳು. ಈಗ ನಮ್ಮ ನಾಗೇಂದ್ರ ಅವರು ಎರಡು ಮಾತಾಡೋ ಬಗ್ಗೆ ನಮ್ಮ ದೇಶವನ್ನು ರಕ್ಷಣೆ ಮಾಡ್ತಾ ಇರುವಂತಹ ಆ ಸೈನಿಕರು ಪರಕೀಯರ ದಾಳಿಗೆ ತುತ್ತಾಗಿ ನಮ್ಮನ್ನು ಬಿಟ್ಟು ಅಗಲಿದ್ದಾರೆ. ಅವರ ಕುಟುಂಬಕ್ಕೆ ಮತ್ತು ಅವರ ಮನೆಯವರಿಗೆ ಆ ದುಃಖ ಭರಿಸುವಂಥ ಶಕ್ತಿ ಪರಮಾತ್ಮನಿಗೆ ನಾವಿವತ್ತು ವಿಶ್ವದಲ್ಲೇ 3ನೇ ಬಲಿಷ್ಠ ರಾಷ್ಟ್ರ. ನಾವು ಎದೆಗುಂದಿದೆ ಮುಂದೆ ನಮ್ಮ ಸೈನಿಕರಿಗೆ ಭಗವಂತ ಎಲ್ಲ ರೀತಿಯಲ್ಲಿ ಶಕ್ತಿ ಕೊಟ್ಟು ನಮ್ಮ ವಿರುದ್ಧ ಬರುವಂಥ ನಾಶ ಮಾಡುವಂಥ ಕಾಲ ಹತ್ತಿರ ಬಂದಿದೆ. ಇವತ್ತು ನಾವು ನಿಜವಾಗ್ಲೂ ಕೂಡ ನಮ್ಮ ಭಾರತ ದೇಶ ನಾವೆಲ್ಲರೂ ನೆಮ್ಮದಿಯಿಂದ ಬದುಕ್ತಾ ಇದ್ವಿ. ಆದರೆ ಹಗಲು ರಾತ್ರಿ ನಮ್ಮನ್ನು ಕಾಪಾಡಲು ನಮ್ಮ ಸೈನಿಕರು ಚಳಿ, ಮಳೆ, ಗಾಳಿ, ಬಿಸಿಲು ಯಾವ ಚಳಿ ಎದುರದೆ ನಮ್ಮನ್ನು ರಕ್ಷಣೆ ಮಾಡ್ತಾ ಇದ್ದಾರೆ. ಅಂತ ಪುಣ್ಯಾತ್ಮರಿಗೆ ಎಲ್ಲ ರೀತಿಯಲ್ಲಿ ಶಕ್ತಿ ಕೊಡಲಿ, ಅವರ ಕುಟುಂಬದವರು ಒಳ್ಳೇದಾಗಲಿ ಅಂತ ಬಯಸಿ ಈ ಎಲ್ಲ ಹಿರಿಯರಿಗೂ ನಮಸ್ಕರಿಸಿ ಒಂದು ಒಳ್ಳೆ ಕಾರ್ಯಕ್ರಮಕ್ಕೆ ಬರುವಂಥ ಅವಕಾಶ ಸಿಕ್ಕಿದ್ದು ನಮ್ಮ ಪುಣ್ಯ ಅಂತ ಭಾವಿಸಿ ಒಂದೆರಡು ಮಾತು ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಸೊಕ್ಸಾದ ಮಾತುಗಳನ್ನು ಮಾಡಿದಂಥ ನಾಗೇಂದ್ರ ಈ ಒಂದು ದೇಶಭಕ್ತಿಯ ಮಾತು ಕೇಳಬೇಕಂದ್ರೆ ಮೈಗೆಲ್ಲ ಒಂಥರ ರೋಮಾಂಚನ. ಯಾಕಂದರೆ ಇನ್ನೂ ಕೆಲವರಲ್ಲಿ ಆ ಒಂದು ಇದೆ ದೇಶಭಕ್ತಿ ಅನ್ನೋದು ಒಳ್ಳೆಯ ರೀತಿಯನ್ನು ಗುಲ್ಬರ್ಗ ಸೈನಿಕರಿಗೆ ಇವತ್ತು ಈ ದಿನವರೆಗೆ ದೇಶಭಕ್ತಿಯಂದರೆ ನಮಗೆ ಶಾಂತಿ ಬೇಕಂದರೆ ನಾವು ತುಂಬ ಬಲಿಷ್ಠವಾಗಿ ಇರಬೇಕು. ಇನ್ನೊಂದೇನೆಂದರೆ ಪೇಟ್ರಿಯಾಟಿಕ್ ಫೀಲಿಂಗ್ ಅನ್ನೋದು ಪ್ರತಿಯೊಬ್ಬ ದೇಶ ನಾಗರಿಕರಿಗೂ ಪ್ರತಿಯೊಬ್ಬರ ಹತ್ರನೂ ಬರಬೇಕದು. So it is not just the duty of the uniformed personnel. Every human being who are living in this country are supposed to contribute their level, either by word or by means or by thoughts or by whatever it may be.
ಅಂತ. So it is not just some people are wearing the uniform and doing the things, not that. Everyone has to contribute for them to do the better thing. ಈಗ ನಾವು ಕ್ಯಾಂಡಲ್ ಮಾತ್ರ ಅವ್ರಿಗೋಸ್ಕರ ಅರ್ಪಣೆ ಮಾಡಿಬಿಟ್ಟಿದ್ದೀವಿ. ಈಗ ಒಂದು ಆಪರೇಷನ್ ಬಂತು, so people are asked to go for leave. So nobody is giving them reservation. They are lying near the bathroom commode and they are just traveling. This should not happen. This should become the responsibility of each and every of the citizens of our nation to look after. And we are there to fight. Even after retiring, if there is natural country from the nation's need, this night we all are ready to go wherever it is deployed. Am I not right, sir? Yes, 100%. So we are ready for that, but feeling the responsibility should be by the people concerned. Thank you. ನಮಸ್ಕಾರ ಎಲ್ಲರಿಗೂ. ಜೈ ಭಾರತ್. ಯೋಧರಿಗೆ ನಾವೆಲ್ಲ ಇಲ್ಲಿ ಸೇರಿದ್ದೀರಾ. ಇನ್ನೊಂದು ಮಾತು ನಾನು ಹೇಳಕ್ ಇಷ್ಟಪಡ್ತೀನಿ. ನಮ್ಗೆ ಇದುವರೆಗೂ ಸಾಯೋವರೆಗೂ ನಮ್ಮ ಕುಟುಂಬಕ್ಕೂ ಎಲ್ಲರಿಗೂ ಪೆನ್ಷನ್ ಕೊಡ್ತಾ ಇದ್ದಾರೆ ಅಂದ್ರೆ ಇದರಲ್ಲಿ ಇನ್ನೊಂದು ಅರ್ಥ ಏನಂದ್ರೆ ದೇಶ ರಕ್ಷಣೆ ನೀವು ಸಾಯೋವರೆಗೂ ಮಾಡಬೇಕು ಎಂಬ ಒಂದು ಮಾತನ್ನ ತಾವೆಲ್ಲರೂ ಅರ್ಥ ಮಾಡ್ಕೋಬೇಕು. ಯುದ್ಧ ಪ್ರಾರಂಭ ಆಗಿದೆ ಅಂತ ಹೇಳಿದ್ರೆ ರೆಡಿ ಟು ಕಿಟ್ ರೆಡಿ ಮಾಡ್ಕೊಂಡು ನೀನು ಕಾಯ್ತಾ ಇರಬೇಕು. ನಿನ್ನೆಲ್ಲ ನೀನು ಇಲ್ಲಿಗೆ ಬಿಟ್ಬಿಡ್ತಾರೆ ಅಂತ ಹೇಳೋದು ಸುಳ್ಳು. ಯಾವಾಗ ಜನಸಂಖ್ಯೆ ಕಡಿಮೆ ಆಗುತ್ತೆ ಆಗ ನಿವೃತ್ತಿ ಯೋಧರನ್ನ ಕಂಪಲ್ಸರಿಯಾಗಿ ಕಾಲ್ ಮಾಡ್ತಾರೆ. ಆದ್ರಿಂದ ಇಲ್ಲಿ ಇರ್ತಕ್ಕಂಥ ಎಲ್ಲ ಯೋಧರು ಧೈರ್ಯ ಮಾಡಬೇಕು. ಬರೋದಕ್ಕೆ ಕಾಲ್ ಬಂದ ತಕ್ಷಣ ನಾವು ಆರ್ಮಿಯಲ್ಲಿದ್ರೆ ವಾರ್ಗೆ ರೆಡಿ ಆಗ್ತೀವಿ, ಅದೇ ರೀತಿ ನಮ್ಮ ಹತ್ರ ಮಟ್ಟಿಲ್ಲ. ರಿಪೋರ್ಟ್ ಫಾರ್ ಯುವರ್ ಯೂನಿಟ್. ನಿನ್ನ ಅಲ್ಲಿ ಹೋಗ್ತಿದ್ದಂಗೆ ನಿನಗೆ ಜಾಬ್ ಅಲಾಟ್ ಆಗುತ್ತೆ. ನೀನ್ ಏನ್ ಮಾಡ್ಬೇಕು, ಎಲ್ಲಿಗೆ ಹೋಗ್ಬೇಕು, ಏನ್ ರಕ್ಷಣೆ ಮಾಡ್ಬೇಕು ಅಂತೇಳಿ. ಅದಕ್ಕೆ ತಾವೆಲ್ಲ ಸಿದ್ಧ ಇರ್ಬೇಕಂತೇಳಿ ಒಳ್ಳೆಯ ಮೆಸೇಜ್ ಕೊಟ್ಟಂತ ನಮ್ಮ ನಾಯ್ಡು ಸರ್ಗೆ ಧನ್ಯವಾದಗಳು. ಅದೇ ರೀತಿ ಈ ಕ್ಯಾಂಡಲ್ ಅನ್ನ ಕೈಯಲ್ಲಿ ಇಟ್ಕೊಂಡಿದ್ದೀರಾ, ದಯವಿಟ್ಟು ಅದು ಕ್ಯಾಂಡಲ್ ಸ್ಟ್ಯಾಂಡ್ ಇದೆ ಅಲ್ಲಿಡಿ. ಮತ್ತೆ ಇದಾಗಿದ ತಕ್ಷಣ ಎಲ್ಲರೂ ಪ್ರತಿಯೊಬ್ಬರು ಒಬ್ಬೊಬ್ಬರಾಗಿ ಬಂದು ಪುಷ್ಪವನ್ನ ಚೆಲ್ಲಬೇಕಂತೇಳಿ ಅರ್ಪಣೆ ಮಾಡ್ಬೇಕಂತೇಳಿ ಎಲ್ಲರಲ್ಲೂ ಮನವಿ ಮಾಡ್ಕೊಳ್ತೀನಿ. ಯಾರು ದಯವಿಟ್ಟು ಹೋಗ್ಬೇಡಿ. ತಮ್ಮ ಎಲ್ಲ ಹೃದಯ ಪೂರ್ವಕವಾಗಿ ಪುಷ್ಪ ನಮನ ಮಾಡ್ಕೊಳ್ತಾರೆ.